ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಅಂಜನಾ ದೇವಿ ಪೂಜಾರಿ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಅಂಜನಾ ದೇವಿ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಅಂಜನಾ ದೇವಿ ಅವರೇ? ನಾವು ಜಮಖಂಡಿ, ಮೂಲತಃ ನಮ್ದು ಜಮಖಂಡಿ. ನಮ್ಮ ಮಗ ಇಲ್ಲೇ ಮಾಡ್ತಾ ಇದ್ದಾನೆ, ಕೆಲಸದಲ್ಲಿದ್ದಾನೆ. ನಾವು ಹೀಗಾಗಿ ಪೇರೆಂಟ್ಸ್ ಅವನ ಜೊತೆಗೆ ಇರೋದು. ಬೆಂಗಳೂರಲ್ಲೇ ಇದ್ದೀರಾ? ಓಕೆ. ಇವತ್ತು ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ನವರತ್ನದ ಚೂಡುವ ಅಂತ, ನಮ್ಮ ಕಡೆ ಎಲ್ಲ ಇದಕ್ಕೆ ಗಟ್ಟಿ ಅವಲಕ್ಕಿ ಚೂಡ ಅಂತಾರೆ. ಉತ್ತರ ಕರ್ನಾಟಕದ ಸ್ಪೆಷಲ್ ಇದು. ಹೌದಾ? ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ಗೋಡಂಬಿ, ಒಣ ದ್ರಾಕ್ಷಿ, ಬಾದಾಮು, ಮತ್ತು ಒಣ ಕೊಬ್ಬರಿ, ಕಡಲೆ ಬೀಜ, ಪುಟಾಣಿ, ಹಸಿಮೆಣಸಿಕಾಯಿ, ಲೆಮನ್ನು, ಆಮೇಲೆ ಇದು ಕರಿಬೇವು, ಸಾಸಿವೆ, ಜೀರಿಗೆ, ಉಪ್ಪು, ಇಂಗು, ಬೇಡಿಗೆ ಮೆಣಸಿಕಾಯಿ. ಸರಿ, ಶುರು ಮಾಡೋಣ. ಫಸ್ಟ್ ಏನು ಬೇಕು ನಿಮಗೆ? ನನಗೆ ಒಂದು ಪಾತ್ರೆ ಬೇಕು, ಕಡಾಯಿ ಬೇಕು. ಓಕೆ, ಸ್ಟವ್ ಹಚ್ಕೋತೀರಾ? ಇದು ಉತ್ತರ ಕರ್ನಾಟಕದ್ದು ಸ್ಪೆಷಲ್, ಜಮಖಂಡಿ ಸ್ಪೆಷಲ್ ಆಯಿತು. ಹಾಂ, ಜಮಖಂಡಿ. ಓಕೆ, ಫಸ್ಟ್ ಏನು ಬೇಕು ಬಾಣಲಿಗೆ? ನನಗೆ ಎಣ್ಣೆ ಬೇಕು. ಎಣ್ಣೆ ಹಾಕ್ಕೊಳ್ತೀರಾ? ಇದಕ್ಕೆ 4 ರಿಂದ 5 ಸ್ಪೂನ್ ಎಣ್ಣೆ ಬೇಕಾಗುತ್ತೆ. ನವರತ್ನ ಚೂಡ ಅಂತ ಹೇಳಿದ್ರಲ್ಲ, ಇದು ಗಟ್ಟಿ ಅವಲಕ್ಕಿ ಅಂತಾನೂ ಅಂತಾರೆ. ಚೂಡ ಅಂದ್ರೆ ಅವಲಕ್ಕಿ ಅಲ್ವಾ? ಅವಲಕ್ಕಿನೇ. ಓಕೆ. ನಮ್ಮ ಕಡೆ ಎಲ್ಲ ಏನಂತೀವಿ, ಕಡಲೆಪುರಿ ಅಂತಿರಲ್ಲ, ಅದರದ್ದು ಕೂಡ ಮಾಡ್ತಾರೆ. ಇದರಲ್ಲೇ ತಿನ್ನಿರೋದು ಸಿಗುತ್ತೆ. ಜಾಸ್ತಿನೇ ಬೇಕು ಅನ್ಸುತ್ತೆ, ಸ್ವಲ್ಪ ಬೇಕಾಗುತ್ತೆ ಎಣ್ಣೆ. ಏನು ಹಾಕೋತೀರಾ ಫಸ್ಟಿಗೆ? ಮೊದಲೇ ನಾವು ಇದು ಮೆಣಸಿಕಾಯಿ ಹಸಿಯಾಗಿರುತ್ತಲ್ವಾ, ಇದು ಸ್ವಲ್ಪ ಡ್ರೈ ಆಗಬೇಕಾದ್ರೆ ಮೊದಲು ಇದನ್ನೇ ಹಾಕೋಬೇಕು. ಓಕೆ, ಸರಿ. ಸ್ಪೂನ್ ಕೊಡ್ಲಾ? ಹಸಿ ಮೆಣಸಿನಕಾಯಿನ ಸಣ್ಣದಾಗಿ ಸೇರ್ಕೊಂಡಿದ್ದೀವಿ. ಈ ಅವಲಕ್ಕಿಗಳಲ್ಲಿ ಬಹಳಷ್ಟು ವೆರೈಟಿ ಇದೆ ಅಲ್ವಾ? ಇದು ಇವಾಗ ಒಂದು ನವರತ್ನ ಅಂತ ಮಾಡಿದ್ದೀರಾ. ಏನಕ್ಕೆ ಇದು ನವರತ್ನಗಳು ಅಂತ? ನವರತ್ನ ಅಂದ್ರೆ ಏನು? ಇದರಲ್ಲಿ ರತ್ನಗಳು. ಇದು ನೋಡು, ಒಣ ದ್ರಾಕ್ಷಿ, ಇದು ಬಾದಾಮು, ಆಮೇಲೆ ಇದು ಗೋಡಂಬಿ, ಇವೆಲ್ಲ ಏನದೆ ಮಕ್ಕಳಿಗೆ ತುಂಬಾ ಅನ್ಸುತ್ತೆ. ತಿನ್ನಲಿರುವಂತದ್ದು ಒಂದು 9 ರತ್ನಗಳಿದ್ದಾಗೆ ಇದೆ ಡ್ರೈ ಫ್ರೂಟ್ಸ್. ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ. ಸರಿ, ಇನ್ನೇನು ಹಾಕೊಂಡ್ರಿ ಈಗ? ಹಸಿ ಮೆಣಸು ಒಂದು 4 ರಿಂದ 5. ಸರಿ, ಇದು ಒಣ ಕೊಬ್ಬರಿ, ಇದು ಗಟ್ಟಿಯಾಗಿರುತ್ತೆ, ಇದು ಕರಿಲಿಕ್ಕೆ ಟೈಮ್ ಹಿಡಿಯುತ್ತೆ ಇದು, ಅದಕ್ಕೆ ಇದನ್ನ ಹಾಕೋಬಹುದು. ಓಕೆ, ಫಸ್ಟ್ ಯಾವುದು ಬೇಗ ಕರಿಯಕ್ಕೆ ಬೇಕೋ ಅದನ್ನ ಫಸ್ಟ್ ಎಣ್ಣೆಗೆ ಹಾಕೊಂಡ್ಬಿಡ. ಸ್ವಲ್ಪ ಯಾವಾಗ್ಲೂ ಇದು ಸಣ್ಣದಾಗೇ ಇರಬೇಕು. ಸರಿ ಸರಿ, ಅದೊಂದು ಚೂರು ಹುರಿದಾದ್ಮೇಲೆ ಇದು ಕೊಬ್ಬರಿನೇ ಹಾಕದಾ? ಒಣ ಕೊಬ್ಬರಿನೇ ಹಾಕಬೇಕು. ಓಕೆ ಓಕೆ, ಸರಿ. ಮತ್ತೆ ಇಲ್ಲಿ ಬೆಂಗಳೂರಲ್ಲಿ ಎಷ್ಟು ವರ್ಷದಿಂದ ಇದ್ದೀರಮ್ಮ? ನಾವು ಬಂದು 3 ವರ್ಷ ಆಯ್ತು. ಹೌದಾ? ಓಕೆ. ಮಗನ ಜೊತೆ ಇದ್ದೀರಾ? ಮನೇಲಿ ಯಾರೆಲ್ಲ ಇದ್ದೀರಾ? ನಾನು, ನನ್ನ ಮಗ, ನನ್ನ ಸೊಸೆ, ನಮ್ಮ ಯಜಮಾನ್ರು. ಮತ್ತೆ ಆಮೇಲೆ ಇದು ಕರಿಬೇವು ಹಾಕೊಂಬಿಡಿ. ಇದು ಇವಾಗ ಈ ಥರ ಮಾಡಿಬಿಟ್ರೆ ಏನಾಗುತ್ತೆ, ಇದ್ರದ್ದು ಸ್ಮೆಲ್ ಚೆನ್ನಾಗಿ ಬರುತ್ತೆ. ಹಾಗೆ ಹಾಕುವಾಗನೇ ಒಂಚೂರು ಕಟ್ ಮಾಡಿ ಹಾಕ್ಬಿಡ್ಬೇಕು, ಕೈಲೇನೆ ಕಟ್ ಮಾಡಬೇಕು. ಸರಿ ಸರಿ, ಇಮಿಡಿಯೇಟ್ ಆಗಿ ಮಾಡಿದ್ರೆ ನೀವು ಹೇಳಿದಾಗೆ ಫ್ಲೇವರ್ ಚೆನ್ನಾಗಿ ಉಳಿಯುತ್ತೆ. ಆಮೇಲೆ ಇದು ಒಣ ಮೆಣಸಿಕಾಯಿ. ಬ್ಯಾಡಗಿ ಮೆಣಸು ತಗೊಂಡಿದ್ದೀರಾ? ಅಂದರೆ ಇದು ಖಾರ ಕಡಿಮೆ ಇರುತ್ತೆ, ಮಕ್ಕಳಿಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ತುಂಬಾ ಖಾರ ಆದರೆ ಮಕ್ಕಳಿಗೆ ಕಷ್ಟ ಆಗುತ್ತೆ. ಇದು ಇದರಲ್ಲಿ ಹಸಿ ಮೆಣಸಿಕಾಯಿ ಕೂಡ ಹಾಕಿರ್ತೀವಲ್ವಾ, ಅದು ಕೂಡ ಖಾರ ಬಿಟ್ಟಿರುತ್ತೆ. ಹೌದು ಹೌದು. ಮತ್ತೆ ಮನೆಯಲ್ಲಿ ಅಡಿಗೆ ನಿಮ್ದೇನಾ? ಸೊಸೆ ಮಾಡೋದಾ ಹೇಗೆ? ಇಲ್ಲ, ನಾನು ಮಾಡ್ತೀನಿ, ಸೊಸೆ ಮಾಡ್ತಾಳೆ. ಸೊಸೆ ಕೂಡ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಹೌದಾ? ಓಕೆ ಓಕೆ. ಏನು ಸೊಸೆ ಹೆಸರೇನು? ಅವಳ ಹೆಸರು ಅಮೃತ ಅಂತ. ಇದು 2 ಹಾಕ್ತಾ ಇದ್ದೀನಿ, ಉಪ್ಪು ಮೆಣಸಿಕಾಯಿ ಹಾಕ್ತಾ ಇದ್ದೀನಿ 2. ಇದು ಹೆಂಗ್ ಮಾಡ್ಕೊಂಡಿದ್ದೀರಮ್ಮ ಇದನ್ನ? ಇದು ಮೆಣಸಿಕಾಯಿ ನಾವು ಇವಾಗ ಏನಾಗುತ್ತೆ, ನಮ್ಮ ಕಡೆ ಎಲ್ಲ ಹಸಿ ಮೆಣಸಿಕಾಯಿ ಅಂತ ಅದು ಒಂದು ಸೀಸನ್ ಬರುತ್ತೆ ಚಳಿಗಾಲದಲ್ಲಿ, ಅವಾಗ ಅದು ತುಂಬಾ ಬರುತ್ತೆ. ಅವಾಗ ಅದನ್ನ ನಾವು ತಂದ್ಬಿಟ್ಟು ಇಲ್ಲ ಆ ಥರ ಇಲ್ಲ, ನಾವು ತಂದ್ಬಿಟ್ಟು ಅದರಲ್ಲಿ ಮೆಂತೆ, ಉಪ್ಪು ಮತ್ತೆ ಜೀರಿಗೆ ಪುಡಿ ಎಲ್ಲ ಹಾಕ್ಬಿಟ್ಟು ಕಟ್ ಮಾಡಿ ತುಂಬಿ ಮೇಲ್ಗಡೆ ಒಣಗಿಸ್ತೀರಾ? ಬಿಸಿಲಿಗೆ ಹಾಕದಾ? ಇವಾಗ ನಾನು ಹಿಂಗೆ ಹಾಕ್ತಾ ಇದ್ದೀನಿ. ಚಿಟಿಕೆ ಎಷ್ಟು? ಓಕೆ. ಇವಾಗ ಸಾಸಿವೆ ಜೀರಿಗೆ ಹಾಕ್ತಾರೆ. ಸಾಸಿವೆ ಜೀರಿಗೆ ಸ್ವಲ್ಪ ಲೇಟಾಗಿ ಹಾಕ್ಬೇಕು, ಯಾಕಂದ್ರೆ ಇದು ಸೀದ್ ಹೋಗುತ್ತೆ. ಸಣ್ಣ ಉರಿಯಲ್ಲೇ ಇದೆ, ಆಫ್ ಮಾಡಬೇಕಾ? ಇಲ್ಲ ಬೇಡ, ಇರಲಿ. ನಂಗೆ ಒಂದು ಸಾಸಿವೆ ಒಂದು ಅರ್ಧ ಸ್ಪೂನ್ ಜೀರಿಗೆನಾ? ಮತ್ತೆ ಕುಡಿಯೋದು. ಓಕೆ, ಸೌಟ್ ತಗೊಳ್ಳಿ. ಇದು ಗೋಲ್ಡನ್ ಕಲರ್ ಬರುತ್ತೆ. ಇವಾಗ ಇದು ಗೋಡಂಬಿ ಹಾಕ್ತಾ ಇದ್ದೀನಿ. ಓಕೆ.
ಆಫ್ ಮಾಡ್ಕೊಂಡಿದ್ದೀರಲ್ಲ? ಆಫ್ ಮಾಡ್ಕೊಂಡಿದ್ದೀನಿ. ಈಗ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಹುರಿಬೇಕಲ್ಲ ಅಷ್ಟೇ. ಈಗ ಗೋಡಂಬಿ ಹಾಕಿದ್ದೀರಾ, ಇನ್ನೇನು ಹಾಕ್ತೀರಾ? ಕಡಲೆ ಬೀಜ. ಓಕೆ, ಇದು ನಾನು ಸ್ವಲ್ಪ ಇದು ಮಾಡಿದ್ದೆ, ಬಂದ್ ಮಾಡಿಬಿಟ್ಟಿದ್ದೆ. ಸರಿ. ಒಲೆ ಹಚ್ಕೊಂಡಿದ್ದೀರಾ. ಮತ್ತೆ ಕಡಲೆ ಬೀಜ ಸ್ಪೂನ್ ತಗೊಳ್ಳಿ. ಅಲ್ಲಿದೆ. ಮತ್ತೆ ಕಡಲೆ ಬೀಜನೂ ಸ್ವಲ್ಪ ಫ್ರೈ ಆಗ್ಲಿಕ್ಕೆ ಟೈಮ್ ತಗೊಳುತ್ತೆ. ಬೇಕಾದ್ರೆ ಸಣ್ಣ ಉರಿನೇ ಇರಬೇಕಾ? ಅದು ಫ್ಲೇಮ್ ಉರಿ ಮಾತ್ರ ಸಣ್ಣದಾಗೆ ಇರಬೇಕು. ಓಕೆ ಓಕೆ. ಕಡಲೆ ಬೀಜ ಒಂದು ಅರ್ಧ ಬೌಲಷ್ಟು ಹಾಕಿದ್ದೀರಾ. ಇನ್ನೇನು ಹಾಕ್ತೀರಾ? ಬಾದಾಮ್. ಓಕೆ, ಬಾದಾಮನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀರಾ ಅಲ್ವಾ? ಓಕೆ. ಇದು 2 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಹೇಳಿದ ಹಾಗೆ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯ ಪದಾರ್ಥಗಳನ್ನೇ ಹಾಕ್ತಾ ಇದ್ದೀರಾ. ಡ್ರೈ ಫ್ರೂಟ್ಸು, ಕಡಲೆ ಬೀಜ, ಹುರುಗಡ್ಲೆ, ಆಮೇಲೆ ಇದು ಒಣ ದ್ರಾಕ್ಷಿ, ಇದು ಕೂಡ 2 ಸ್ಪೂನು. ಓಕೆ. ಇದು ಏನಾಗುತ್ತೆ, ಅದು ಹುಳಿ ಸ್ವೀಟು ಎರಡೂ ಇರುತ್ತೆ. ಸ್ವಲ್ಪ ಖಾರ, ಹುಳಿ, ಸ್ವೀಟ್ ಎಲ್ಲದು ಸೇರ್ಕೊಂಡ್ಬಿಟ್ಟು ಚೆನ್ನಾಗಿರುತ್ತೆ ಅಂತ. ಮತ್ತೇನು ಹಾಕೋಕ್ಕಿದೆ? ಇವಾಗ ಏನಂತ ಹುರುಗಡ್ಲೆ ಅಲ್ವಾ? ಪುಟಾಣಿ ನೀವೇನಂತೀರ ಅದಕ್ಕೆ? ನಾವು ಪುಟಾಣಿನೇ ಅನ್ನೋದು. ಅದೊಂದು ಅರ್ಧ ಬೌಲ, 2 ಸ್ಪೂನು. 2 ಸ್ಪೂನ್ ಹಾಕಿದ್ದೀರಾ. ಮತ್ತೆ ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಇದು ಕೈ ಬಿಡಂಗಿಲ್ಲ, ಕರಿತಾ ಇರ್ಬೇಕು. ಯಾಕಂದ್ರೆ ಬಿಟ್ಟ ತಕ್ಷಣ ಕರಟೋಗ್ಬಿಡುತ್ತಲ್ವಾ, ಕಪ್ಪಾದ್ರೆ ರುಚಿ ಇರೋದಿಲ್ಲ. ಇದು ನಾನು ಇವಾಗ ಮತ್ತೆ ಬಂದ್ ಮಾಡ್ತಾ ಇದ್ದೀನಿ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀರಾ? ಆಲ್ಮೋಸ್ಟ್ ಎಲ್ಲ ಆಯ್ತು. ಇನ್ನೇನಾದ್ರೂ ಹಾಕ್ಬೇಕಾ? ಇವಾಗ ಇದರ ಸ್ಪೆಷಲ್ ಏನಂದ್ರೆ ಲಿಂಬೆಹಣ್ಣು. ಅದೇ ಅದಕ್ಕೆ ಹಾಕದ ನೀವು? ಲಿಂಬೆಹಣ್ಣ ರಸನ ಬಿಸಿಯಾದ ಒಂದು ಕರ್ದಿರ್ತಿರಲ್ಲ ಎಣ್ಣೆ, ಅದಕ್ಕೆ ಹಾಕ್ಬಿಡೋದು? ಇದಕ್ಕೆ ಹಾಕ್ಬಿಡೋದು. ನೀವು ಹೇಳೋದು ಇದೇ ಸ್ಪೆಷಲ್? ಇದೇ ಸ್ಪೆಷಲ್. ಮತ್ತೆ ಏನು ಸ್ಪೆಷಲ್ ಆಗಿ ಅಡುಗೆ ಮಾಡ್ತೀರಾ ಮನೆಯಲ್ಲಿ? ನಮ್ಮ ಮನೆಯಲ್ಲಿ ನಾನು ಬೇಡ, ಅವಲಕ್ಕಿಗೆ ನಿಮಗೆ ಬೇಕಾದರೆ ಹಾಕೋಬಹುದು. ಅದು ಎಷ್ಟು ಪ್ರಮಾಣ ಇರುತ್ತೆ ಅಷ್ಟಕ್ಕೆ ಇದು ಕರೆಕ್ಟ್ ಆಗುತ್ತೆ. ಇದು ನೀರೆಲ್ಲ ಹೋಗ್ಬಿಡಬೇಕು, ಲೆಮನ್ದಲ್ಲಿ ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಅವಲಕ್ಕಿ ಅದು ಮೆತ್ತಗೆ ಬರುತ್ತೆ, ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ನೀವು ಹೇಳೋದು ಈ ರಸನ ಹೋಗುವಷ್ಟು ಬಿಸಿ ಎಣ್ಣೆಲೆ ಸಾಕು, ಹೋಗ್ಬಿಡುತ್ತೆ. ಸ್ವಲ್ಪ ರಸ ಹಾಕೊಂಡಿದ್ದೀರಾ, ಬಿಸಿ ಎಣ್ಣೆ ಇದೆ. ಇವಾಗ ಇದರಲ್ಲಿ ಸಕ್ಕರೆ ಹಾಕಬೇಕು, 1 ಸ್ಪೂನು. ಏನು ಸ್ಪೆಷಲ್ ಅಡುಗೆ? ನೀವೇನು ಒಬ್ಬೊಬ್ರು ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ನಿಮ್ಮ ಮನೆಯವ್ರಿಗೆ ಯಾವ್ದು ಇಷ್ಟ ಅಥವಾ ಚೆನ್ನಾಗಿ ಮಾಡ್ತೀವಿ ಅಂತ ಇರ್ತಾರೆ. ನಿಮ್ದೇನು ಸ್ಪೆಷಾಲಿಟಿ ಅಡುಗೆ? ನಮ್ಮಲ್ಲೇ ನನ್ನ ಮಗನಿಗೆ ಇಷ್ಟವಾಗಿದ್ದು ಇದೆ ಅವಲಕ್ಕಿನೇ. ಇದೇ ಇಷ್ಟನಾ ಅವನಿಗೆ? ಹಾಗಾಗಿ ಮಗನಿಗೆ ಇಷ್ಟ ಆಗಿದ್ದೆ ಇವತ್ತು ಖಾನಾವಳಿಯಲ್ಲಿ ಮಾಡ್ತಾ ಇದ್ದೀರಾ? ಅವನು ತುಂಬ ಸಲ ಇದನ್ನ ಆಫೀಸಿಗೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾನೆ, ಅವರೆಲ್ಲ ತುಂಬ ಇಷ್ಟಪಡ್ತಾರೆ ಅಂತ. ಇದು ಸ್ವಲ್ಪ ಇನ್ನು ಇದು ಮಾಡ್ತಾ ಇದ್ದೀನಿ. ಅವ್ನು ಮಾಡಿಬಿಡಿ. ಓಕೆ. ಸೊ ಅವರ ಫ್ರೆಂಡ್ಸ್ ಎಲ್ಲ ಇನ್ನೊಂದ್ಸತಿ ಎಲ್ಲ ತಿಂದು ರುಚಿ ಇದೆ ಅಂದ್ಬಿಟ್ಟು ಚೆನ್ನಾಗಿರೋ ಒಂದು ರೆಸಿಪಿ ಇವತ್ತು ಮಾಡ್ತಾ ಇದ್ದೀರಾ. ಓಕೆ, ಸರಿ. ಇನ್ನೇನು ಹಾಕ್ತೀರಾ? ಇವಾಗ ಉಪ್ಪು ಹಾಕ್ತಾ ಇದ್ದೀನಿ, ಲಾಸ್ಟಿಗೆ ಉಪ್ಪು ಹಾಕೋದು. ಎಲ್ಲ ಇಂಗ್ರೀಡಿಯೆಂಟ್ಸು ಹಾಕಿದ್ದೀರಲ್ಲ, ಅದನ್ನೊಂದು ಸ್ವಲ್ಪ ಹುರ್ಕೋಬೇಕು. ಆಮೇಲೆ ಏನಾಗುತ್ತೆ, ಅವಲಕ್ಕಿಗೆ ನೀಟಾಗಿ ಬಾಂಡಿಂಗ್ ಆಗುತ್ತೆ. ಈಗ ಎಲ್ಲ ಮಸಾಲೆಗಳನ್ನೆಲ್ಲ ಹುರಿದಿದ್ದೀರಾ, ಅಂದ್ರೆ ಎಲ್ಲ ಕಾಳುಗಳನ್ನ, ಡ್ರೈ ಫ್ರೂಟ್ಸ್ ಎಲ್ಲ. ಈಗ ಇನ್ನೇನು ಮಾಡಿದೀಗ? ಇದನ್ನ ಇವಾಗ ಇದರಲ್ಲಿ ಆ್ಯಡ್ ಮಾಡೋದು. ಅವಲಕ್ಕಿನ ನಾನಿದು ಗ್ಯಾಸ್ ಆಫ್ ಮಾಡಿದ್ದೀನಿ. ಯಾವ ಅವಲಕ್ಕಿ ತಗೊಂಡಿದ್ದೀರಾ? ನಾನು ಇದು ಮೀಡಿಯಂ ಸೈಜ್ ಸಿಗುತ್ತೆ, ಇದನ್ನ ಮನೆಯಲ್ಲಿ ತಂದ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಂಡ್ ಬಂದಿದ್ದೀನಿ ನಾನು. ನೀವು ಬೇಕಾದ್ರೆ ಇಲ್ಲೇ ಮಾಡ್ಕೋಬಹುದು ಮನೆಯಲ್ಲಿ. ಅದಕ್ಕೆ ಹಾಕುವಾಗ ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಇವಾಗ ಜಾಸ್ತಿ ಇದು ಮಾಡೋದಿರೋದಿಲ್ಲ. ಇನ್ನೊಂದ್ಸತಿ ರೋಸ್ಟ್ ಮಾಡೋ ಅಗತ್ಯ ಇಲ್ಲ, ಬೇಗ ಆಗತ್ತೆ ಅನ್ನೋ ಒಂದು ಕಾರಣಕ್ಕೆ ನೀವು ಹಾಗೆ ಮಾಡಿದ್ದೀರಾ. ಇದಕ್ಕೆ ಇದೇ ಮೀಡಿಯಂ ಆಗ್ಬೇಕಾ ಅಥವಾ ಯಾವ್ದಾದ್ರು ಆಗುತ್ತೆ? ಇಲ್ಲ, ಇದೇ ಇರಬೇಕು. ಇದಕ್ಕೆ ನವರತ್ನ ಚೂಡಗೆ ಇದೇ ಅವಲಕ್ಕಿನೇ ಉಪಯೋಗಿಸಿದ್ರೆ ಚೆನ್ನಾಗಿರುತ್ತೆ. ತುಂಬಾ ತೆಳ್ಳಗಾದ್ರೆ ಏನಾಗುತ್ತೆ, ಟೇಸ್ಟ್ ಅಷ್ಟು ಸರಿಗೆ ಬರೋದಿಲ್ಲ. ಇನ್ನೊಂದು ಗಟ್ಟಿ ಅವಲಕ್ಕಿ ಅಂತ ಬರುತ್ತೆ, ಅದು ತುಂಬಾ ಗಟ್ಟಿ ಆಗ್ಬಿಡುತ್ತೆ. ಅದು ಗಟ್ಟಿಯಾಗಿರುತ್ತೆ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡೋದು. ಇದು ಯಾವಾಗ ಮಾಡ್ತೀರಾ? ಏನು ತಿಂಡಿಗ ಅಥವಾ ಸಾಯಂಕಾಲ? ಇದು ನಮ್ಮಲ್ಲಿ ಸಾಯಂಕಾಲ, ಮತ್ತೆ ನಾವು ಎಲ್ಲಾದರೂ ಜರ್ನಿ ಟೂರ್ ಹೋಗ್ಬೇಕಾದ್ರೆ ಮಾಡ್ಕೊಂಡು ಹೋದ್ರೆ 1 ತಿಂಗಳಾದ್ರೂ ಇದೇನು ಕೆಡೋದಿಲ್ಲ. ತುಂಬಾ ಚೆನ್ನಾಗಿರಲ್ಲ, ಏನು ಹಾಕಿರಲ್ಲ ಅಲ್ವಾ, ಹಾಗಾಗಿ 1 ತಿಂಗಳು ಇಡ್ಬೋದು. ಏನೂ ಆಗೋದಿಲ್ಲ. ಒಳ್ಳೆ
ಮತ್ತೆ ಅಡಿಗೆ ಎಲ್ಲ ಹೊಸ ಹೊಸ ರೆಸಿಪೀಸ್ ಎಲ್ಲ ಕಲಿಯೋದು ಎಲ್ಲ ಆಸಕ್ತಿ ಇದೆಯಾ? ತುಂಬಾ ಇಂಟ್ರೆಸ್ಟ್ ಇದೆ. ಯಾವ ಥರದ್ದು ಯೂಶಲಿ ಇವಾಗ ನಿಮ್ದು ಜಮಖಂಡಿ ಅಂದ್ರಲ್ಲ, ಅಲ್ಲಿಂದ ಮಾಡ್ತೀರಾ ಅಥವಾ ಬೇರೆ ಯಾವ್ಯಾವ ಪ್ರದೇಶದೆಲ್ಲ ಕಲ್ತಿದ್ದೀರಾ ಅಡಿಗೆಗಳು? ನಾವು ಎಲ್ಲ ಅಂದ್ರೆ ಉತ್ತರ ಕರ್ನಾಟಕದ್ದೇ ಜಾಸ್ತಿ ಮಾಡೋದು. ಇವಾಗೆಲ್ಲ ಮಕ್ಕಳು ಬೇಡ್ತಾರೆ ಅದು ಇದು ಅಂತ, ಅವ್ರಿಗೋಸ್ಕರ ಬೇರೆದು. ಉತ್ತರ ಕರ್ನಾಟಕ ಅಂದ್ರೆ ಯಾವ್ದು? ಜೋಳದ ರೊಟ್ಟಿ, ಎಣ್ಣೆಗಾಯಿ, ಜೋಳದ ರೊಟ್ಟಿ ಅದೆಲ್ಲ ಮಾಡ್ತೀರಾ? ಬೆಂಡೆಕಾಯಿ ಚಟ್ನಿ ಅಂತ ಮಾಡ್ತಾರೆ ನಮ್ಮ ಕಡೆ, ತುಂಬಾ ಚೆನ್ನಾಗಿರುತ್ತೆ ಅದು. ಬೆಂಡೆಕಾಯಿ ಚಟ್ನಿ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಟೈಮ್ ಚೆನ್ನಾಗಿದ್ರೆ ಇಲ್ಲಿ ಬಂದ್ ಮಾಡಿ. ಬೆಂಡೆಕಾಯಿ ಚಟ್ನಿ ಮಾಡಿಲ್ಲ ಯಾರು ಅಲ್ವಾ? ಆ ಥರ ಮತ್ತೆ ಸ್ವೀಟ್ಸ್ ಎಲ್ಲ ಮಾಡ್ತೀರಾ? ಹೋಳಿಗೆ, ಶೇಂಗಾದ ಹೋಳಿಗೆ ಅಂತ ಮಾಡ್ತಾರೆ ನಮ್ಮ ಕಡೆ, ಅದು ತುಂಬಾ ಚೆನ್ನಾಗಿರುತ್ತೆ. ಅದು ಒಂದು 20 ದಿನ ಇಟ್ಟರು ಏನೂ ಆಗೋದಿಲ್ಲ. ಓಕೆ. ಶೇಂಗಾ ಜಾಸ್ತಿ ಉಪಯೋಗಿಸೋದಲ್ವಾ ನಾವು ಉತ್ತರ ಕರ್ನಾಟಕದಲ್ಲಿ? ಶೇಂಗಾ ಹೆಚ್ಚು ಚಟ್ನಿ ಪುಡಿ ಆಗಲಿ, ಹೋಳಿಗೆ, ಪಲ್ಯಗಳಿಗೂ ಎಲ್ಲದಕ್ಕೂ ಉಪಯೋಗಿಸ್ತೀರಾ ಅಲ್ವಾ? ನಾವು ಪಲ್ಯಕ್ಕೆಲ್ಲ ಅದನ್ನೇ ಹಾಕೋದು. ಆಮೇಲೆ ಇನ್ನೊಂದು ಗುರೆಳ್ಳು ಅಂತ ಬರುತ್ತೆ, ಬ್ಲ್ಯಾಕ್ ಇರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ ಪಲ್ಯಗೆಲ್ಲ. ಮಾಡಿದ್ದಾರೆ ಸುಮಾರು ಅಡಿಗೆಗಳು ಉತ್ತರ ಕರ್ನಾಟಕದ್ದು ಬಂದ್ ಮಾಡಿದ್ದಾರೆ. ಗುರೆಳ್ಳು ಪುಡಿ ಅಂತೆಲ್ಲ ಹಾಕ್ತಾರೆ. ಗುರೆಳ್ಳು ಪುಡಿ, ಅಗಸೆ ಅಂತ ಸಿಗುತ್ತೆ ನಮ್ಮ ಕಡೆ, ಅಗಸೆ ಅಂತ, ಅದರದ್ದು ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಶುಗರ್ ಇದ್ದವ್ರಿಗೆ ಮತ್ತೆ ಹಾರ್ಟ್ ಪ್ರಾಬ್ಲಮ್ ಇದ್ದವ್ರಿಗೆ ಅಗಸೆ ತುಂಬ ಒಳ್ಳೆಯದು. ಮತ್ತೆ ಇನ್ನೇನು ಹವ್ಯಾಸಗಳೇನಾದ್ರೂ ಇದೆಯಾ? ಹೊರಗೆ ಹೋಗೋದು ಅಥವಾ ಸಂಘ ಸಂಸ್ಥೆ ಅಂತ ಆ ಥರ ಏನಾದ್ರು ಹೋಗ್ತೀರಾ? ತುಂಬ ಇದೆ. ನಮ್ಮದು ಒಂದು ಆಧ್ಯಾತ್ಮಿಕ ಒಂದು ಸಂಘ ಇದೆ. ಹೌದಾ? ಅದು ಸಜ್ಜಲ ಶ್ರೀ ಅಂಥೇಳಿ ಒಂದು ಅಧ್ಯಾತ್ಮದ ಒಂದು ಸಂಘ ಇದೆ. ನಾವು ಅದು ರಾಜಾಜಿನಗರಲ್ಲಿ ಪ್ರತಿ 3 ತಿಂಗಳಿಗೆ ಒಂದ್ಸಲ ನಾವು ಒಂದು ಪ್ರೋಗ್ರಾಮನ್ನು ಇಟ್ಕೋತಾ ಇದ್ದೀವಿ. ಅಲ್ಲಿ ಎಲ್ಲರೂ ಬರ್ಬೋದು, ಇಂಟ್ರೆಸ್ಟ್ ಇದ್ದವರು. ವಚನಗಳದ್ದು ಒಂದು ಇದೆ, ಗುರು ವಚನ ಕಾರ್ಯಕ್ರಮ. ಅಲ್ಲಿ ಹೋಗ್ಬಿಟ್ಟು ವಚನಗಳೆಲ್ಲ ಹೇಳ್ಬೋದು. ಹೇಳ್ಬೋದು, ಹೇಳ್ತಾರೆ, ಎಲ್ಲರೂ ಹೇಳ್ತಾರೆ. ಒಂದು ಒಳ್ಳೆಯ ಸಂದೇಶ. ಅಂದ್ರೆ ಬಸವಣ್ಣನವರದ್ದು ವಚನ, ಅಕ್ಕಮಹಾದೇವಿ, ಎಲ್ಲ ಶರಣೆ ಇರೋದು. ಓಕೆ. ಆ ಥರ ಒಂದು 3 ತಿಂಗಳಿಗೆ ಒಂದ್ಸತಿ ಎಲ್ಲ ಹೆಂಗಸ್ರೇ ಹೋಗೋದಾ? ಇಲ್ಲ, ಎಲ್ಲ ಜನನೂ ಬರ್ತಾರೆ, ಮಕ್ಕಳು ಬರ್ತಾರೆ. ಮತ್ತೆ ಯಂಗರ್ಸು ಕೂಡ ತುಂಬ ಜನ ಯಂಗರ್ಸ್ ಇರ್ತಾರೆ. ಓಕೆ ಓಕೆ. ಯಂಗ್ಸ್ಟರ್ಸ್ ಅಂತ ಚಿಕ್ಕವರು ಕೂಡ ಬರ್ತಾರೆ. ತುಂಬ ಇವಾಗ ಏನಾಗಿದೆ, ಮಕ್ಕಳಿಗೆ ಅದು ತುಂಬ ಅವಶ್ಯಕತೆ ಇದೆ ಅಂತ ನನ್ನ ಒಂದು. ಅಲ್ಲ, ನಿಜವಾಗ್ಲೂ ನೀವು ಹೇಳ್ದಾಗೆ ಈಗಿನವ್ರಿಗೆ ಈಗ ಎಲ್ಲೋ ಪಾಠದಲ್ಲಿ ನಾವು ಬಸವಣ್ಣವ್ರ ಬಗ್ಗೆ ಕಲ್ತಿರ್ತೀವಿ ಹೊರತು ಎಲ್ಲ ಮರ್ತೋಗ್ಬಿಟ್ಟಿರ್ತಾರೆ, ಅದ್ರ ಬಗ್ಗೆ ಗೊತ್ತಿರೋದಿಲ್ಲ. ಈ ತರ ಒಂದೇನೋ ಒಂದು ಸಂಸ್ಥೆ ತರ ಸಂಘದ ಮಾಡ್ಕೊಂಡ್ರೆ ಎಷ್ಟೊಂದು, ಈಗ ಬಸವವಾಹಿನಿಯಲ್ಲೂ ನಾವು ಅದನ್ನೇ ಹೇಳ್ತಾ ಇರೋದು. ಇವಾಗ ಏನ್ ಗುರು ಸಂಪ್ರದಾಯ ಇದು ಆಯ್ತು. ಒಂದ್ ಸ್ವಲ್ಪ ಇನ್ನೊಂಚೂರು ಬಿಸಿ ಮಾಡಿ, ಸ್ವಲ್ಪ ಬಿಸಿ ಮಾಡು. ಒಲೆ ಆಫ್ ಮಾಡಿ. ಆ ಥರ ಒಂದು ಈ ವಚನದ ಬಗ್ಗೆ ಒಳ್ಳೆಯ ಸಂದೇಶ ಇದೆ ವಚನದಲ್ಲಿ. ಬಸವಣ್ಣನವರು ಆವಾಗಲೇ 12ನೇ ಶತಮಾನದಲ್ಲೇ ಹೇಳಿದ್ರು ನಮ್ಮ ಜೀವನಕ್ಕೆ ಏನೇನು ಬೇಕಾಗಿತ್ತು ಅಂತ. ಅದನ್ನೆಲ್ಲ ಒಂದ್ಸತಿ ನಾವೆಲ್ಲ ರೀಕ್ಯಾಪ್ ಮಾಡ್ದಂಗೆ ಎಲ್ಲ ಯಂಗ್ಸ್ಟರ್ಸ್ಗೆ ಹೇಳಿದ್ರೆ ಒಳ್ಳೇದನ್ನ ತಗೋತಾರೆ. ನಮ್ಮಲ್ಲೇ ತುಂಬಾ ಚಿಕ್ಕ ಮಕ್ಕಳೇ ಬರೋದು, 5 ವರ್ಷ, 8 ವರ್ಷ, 10 ವರ್ಷ. ಆಮೇಲೆ ಇವೆಲ್ಲ ಯಂಗರ್ಸು. ಇಲ್ಲ, ಚಿಕ್ಕ ಮಕ್ಳಿಗೆನೆ ಹೇಳ್ಕೊಡ್ಬೇಕು. ಯಾಕಂದ್ರೆ ಬೆಳೆಯುವ ಒಂದು ಏಜ್ ಅಲ್ಲಿ ಬೆಳೆಯುವ ಸಿರಿ ಮೊಳಕೆಯಲ್ಲೇ ಹೇಳಿ. ಆಯ್ತಾ? ಆಫ್ ಮಾಡ್ಬಿಡಿ. ಒಂದ್ಸತಿ ಲಾಸ್ಟಿಗೆ ಬಿಸಿ ಮಾಡಿದ್ರೆ ಮುಗ್ದೋಯ್ತು. ಸೊ ರೆಡಿ ಆಗ್ಬಿಟ್ಟಿದೆ. ಟೇಸ್ಟ್ ನೋಡ್ಬೋದಾ? ಟೇಸ್ಟ್ ನೋಡ್ಬೋದು. ಸ್ವಲ್ಪ ಇದು ವಿಭೂತಿ ಇದ್ರೆ ಕೊಡಿ. ಓಕೆ. ಇದು ನಮ್ಮ ಮನೆಯಲ್ಲಿ ಏನಾದರೂ ಹಬ್ಬ ಇದ್ದಾಗ, ನಾವು ಯಾವುದೇ ಒಂದು ಅಡಿಗೆ ಮಾಡಿದಾಗ ನಾವು ಅದನ್ನು ಪೂಜಿಸ್ತೀವಿ, ಅದನ್ನು ಪ್ರಸಾದ ಮಾಡುತ್ತಾ ಸ್ವೀಕರಿಸ್ತೀವಿ. ಆರಂಭ ಮಾಡುವೆ ಗುರು ಪೂಜೆಗೆನ್, ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆನ್, ಪರ ಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು, ಆರಂಭ ಮಾಡುವೆ ಗುರು ಪೂಜೆಗೆ, ವ್ಯವಹಾರ ಮಾಡು ಲಿಂಗಾರ್ಚನೆಗೆನ್, ಪರ ಸೇವೆ ಮಾಡುವೆ ನಯ್ಯ ಜಂಗಮದಾಸೋಹಕ್ಕೆಂದು. ನಾನವ ಕರ್ಮಗಳ ಮಾಡಿ ದೊರೆಯೋ ಆ ಕರ್ಮ ಫಲ ಭೋಗ ನೀ ಕೊಡುವೆ ಎಂಬುದು
ನಾನು ಬಲ್ಲೆನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ನಿಮ್ಮ ಸೌಮ್ಯಂಗೆ ಸಲ್ಲಿಸುವೆನೋ ನಿಮ್ಮಾನೆ. ಕೂಡಲ ಸಂಗಮ ದೇವ ಆರಂಭ ಮಾಡುವೆ ಗುರು ಪೂಜೆಗೆ. ವ್ಯವಹಾರ ಮಾಡುವೆ ಲಿಂಗಾರ್ಚನೆಗೆ. ಪರ ಸೇವೆ ಮಾಡುವೆ ನಯ್ಯ ಜಂಗಮ ದಾಸೋಹಕ್ಕೆಂದು. ನೋಡಿ, ಇದು ಗಟ್ಟಿ ಅವಲಕ್ಕಿ ಚೂಡ ಮತ್ತು ನವರತ್ನದ ಚೂಡ ಅಂತ ಹೇಳ್ತಾರೆ. ಇದನ್ನು ನೀವು ಟೇಸ್ಟ್ ಮಾಡಿ ನಮಗೆ ಹೇಳಿಕೊಡಿ. ಖಂಡಿತವಾಗ್ಲೂ ಹೇಳ್ತೀನಿ. ಸುಮಾರು ಟೈಪ್ ಇದು ಅವಲಕ್ಕಿಗಳೆಲ್ಲ ತಿಂದಿದ್ದೀನಿ. ನವರತ್ನ ಚೂಡ ಅಂತ ಫಸ್ಟ್ ಟೈಮೇನೆ, ನಿಜ ಇದು ಹೇಳ್ಬೇಕು. ನಮ್ಮ ಮನೆಯವರ ಹೆಸರು ಇಟ್ಟಿದ್ದು. ನವರತ್ನ ಚೂಡ ನಾಮಕರಣ ಮಾಡಿದ್ದು ನಿಮ್ಮ ಮನೆಯವರ? ಓಕೆ ಓಕೆ, ತುಂಬಾ ಹೆಸರು ಚೆನ್ನಾಗಿದೆ, ಮರ್ತೋಗಲ್ಲ. ನವರತ್ನ ಅಂತ ಇದೆಯಲ್ಲ. ಓಕೆ, ನೋಡೋಣ. ತುಂಬ ಬಿಸಿಯಾಗಿದೆ ನೋಡಿ. ಮೇಲೆ ಸ್ವಲ್ಪ ತಣ್ಣಗಾಗಿರುತ್ತೆ, ಚೆನ್ನಾಗಿ ನೋಡೋದಕ್ಕೆ ಚೆನ್ನಾಗಿ ಕಾಣ್ತಾ ಇದೆ. ಯಾಕಂದ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಅದೊಂದು ಅಟ್ರಾಕ್ಟಿವ್ ತರ. ಯಾಕಂದ್ರೆ ಇಲ್ಲಿ ಬಾದಾಮು, ಗೋಡಂಬಿ, ದ್ರಾಕ್ಷಿ ನೋಡಿದ ತಕ್ಷಣ ಬಾಯಿಗೆ ಹಾಕೋಬೇಕು ಅಂತ ಎಲ್ಲರಿಗೂ ಅನ್ಸುತ್ತೆ. ಇವಾಗೆಲ್ಲ ಸಮ್ಮರು, ಮಕ್ಕಳು ಮನೆಯಲ್ಲಿ ಇರ್ತವೆ, ಗಳಿಗೆ ಬೇಗ ಬೇಗ ಹೊರಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ಮನೆಯಲ್ಲಿ ಇದ್ರೆ ಅವ್ರಿಗೇನು ಟೈಮ್ ಪಾಸ್ ಆಗುತ್ತೆ. ಟೈಮ್ ಪಾಸು, ಮತ್ತು ಕೊಡುವಾಗ ನಾವು ಆರೋಗ್ಯದ್ದೇ ಕೊಡಬೇಕು ಇವಾಗ. ಸೊ ಡ್ರೈ ಫ್ರೂಟ್ಸೇ ತಗೊಂಡಿದ್ದೀನಿ, 2-3 ವೆರೈಟಿ ಬಂತು. ಖಾರ ಉಪ್ಪ ಇಲ್ಲ, ಖಾರ ಅಂತೂ ಇಲ್ವೇ ಇಲ್ಲ. ತುಂಬಾ ಸ್ವಾದಿಷ್ಟವಾಗಿ ಮಾಡಿದ್ದೀರಾ. ನಿಜ ಹೇಳ್ಬೇಕಂದ್ರೆ ಮಧ್ಯ ಅದು ಒಳ್ಳೆ ಫ್ಲೇವರ್ ಬರ್ತಾ ಇದೆ. ಡ್ರೈ ಫ್ರೂಟ್ಸ್ ಇದು, ದ್ರಾಕ್ಷಿ ಇದು ಸಿಹಿ, ಖಾರ ತುಂಬಾ ಹದವಾಗಿದೆ. ತುಂಬಾ ಖಾರ ಆದ್ರೆ ನಾನು ಮೊದಲೇ ಹಾ ಅಂತ ಹೇಳ್ತಾ ಇದ್ದೆ. ಫಸ್ಟ್ ಖಾರ ಆದ್ರೆ ಸ್ವಲ್ಪ ದೂರನೇ ನಾನು. ಆದ್ರೆ ತುಂಬಾ ಹದವಾಗಿ ಮಾಡಿದ್ದೀರಾ. ಮಕ್ಕಳಿಗಂತೂ ನಿಜ ಹೇಳ್ಬೇಕಂದ್ರೆ ಹೇಳಿ ಮಾಡಿಸಿದೀನಿ. ಸಪ್ಪೆನೇ ಇದೆ ನಿಜ ಹೇಳ್ಬೇಕಂದ್ರೆ. ಮತ್ತೆ ಎಲ್ಲದ್ರದ್ದು ಒಂದು ಈ ಮೆಣಸಿನ್ಕಾಯಿ ಹಾಕಿದಿರಲ್ಲ, ಅದೇನು ಉಪ್ಪುಮೆಣಸು ಅಂತ, ಉಪ್ಪುಮೆಣಸು, ಲೆಮನ್ ಫ್ಲೇವರು ಬಹಳ ರುಚಿಯಾಗಿ ಮಾಡಿದ್ದೀರಾ. ತುಂಬಾ ಚೆನ್ನಾಗಿದೆ. ಮನೆಯಲ್ಲಿ ಎಲ್ಲರೂ ಖಂಡಿತ ಅಮ್ಮಂದ್ರು ಇದನ್ನ ಮಕ್ಕಳಿಗೆ ಮಾಡಿಕೊಡ್ಬೇಕು. ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ರುಚಿನೂ ಇದೆ. ಇವತ್ತು ಖಾನಾವಳಿಗೆ ಬಂದು ಒಂದು ಸ್ಪೆಷಲ್ ಆಗಿರುವಂತ ನವರತ್ನ ಚೂಡ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ಕಿರುಕಾಣಿಕೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೂ ಧನ್ಯವಾದಗಳು. ವೀಕ್ಷಕರೇ, ನವರತ್ನ ಚೂಡವನ್ನು ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ. ನವರತ್ನ ಚೂಡ ಮಾಡಲು ಬೇಕಾಗುವ ಸಾಮಗ್ರಿಗಳು: ಮೀಡಿಯಂ ಅವಲಕ್ಕಿ 1 ಬೌಲ್, ಕಡಲೆ ಬೀಜ ಅರ್ಧ ಕಪ್, ಒಣ ಕೊಬ್ಬರಿ 5 ಸ್ಪೂನ್, ಪುಟಾಣಿ 2 ಸ್ಪೂನ್, ಗೋಡಂಬಿ 7-8, ದ್ರಾಕ್ಷಿ 2 ಸ್ಪೂನ್, ಬಾದಾಮಿ 2 ಸ್ಪೂನ್, ಹಸಿಮೆಣಸಿನಕಾಯಿ 2 ಸ್ಪೂನ್, ನಿಂಬೆಹಣ್ಣು ಅರ್ಧ, ಬ್ಯಾಡಗಿ ಮೆಣಸಿನಕಾಯಿ 3-4, ಕರಿಬೇವು 5-6 ಎಲೆ, ಇಂಗು ಚಿಟಿಕೆ, ಸಾಸಿವೆ ಅರ್ಧ ಸ್ಪೂನ್, ಜೀರಿಗೆ ಅರ್ಧ ಸ್ಪೂನ್, ಉಪ್ಪು ಅರ್ಧ ಸ್ಪೂನ್, ಸಕ್ಕರೆ 2 ಸ್ಪೂನ್, ಅರಿಶಿನ ಚಿಟಿಕೆ. ನವರತ್ನ ಚೂಡ ಮಾಡುವ ವಿಧಾನ: ಒಂದು ಕಡಾಯಿಗೆ ಎಣ್ಣೆ, ಹಸಿಮೆಣಸಿನಕಾಯಿ, ಒಣ ಕೊಬ್ಬರಿ, ಕರಿಬೇವು, ಬ್ಯಾಡಗಿ ಮೆಣಸಿನಕಾಯಿ, ಮೊಸರು ಮೆಣಸಿನಕಾಯಿ, ಸಾಸಿವೆ, ಜೀರಿಗೆ, ಗೋಡಂಬಿ, ಕಡಲೆ ಬೀಜ, ಬಾದಾಮಿ, ದ್ರಾಕ್ಷಿ, ಪುಟಾಣಿ, ಅರಿಶಿನ, ನಿಂಬೆಹಣ್ಣಿನ ರಸ, ಸಕ್ಕರೆ ಹಾಕಿ ಹುರಿದುಕೊಳ್ಳಬೇಕು. ಹುರಿದ ನಂತರ ಹುರಿದ ಅವಲಕ್ಕಿಯನ್ನು ಮಿಶ್ರಣಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ನವರತ್ನ ಚೂಡ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ನವರತ್ನ ಚೂಡವನ್ನು ಹೇಗೆ ಮಾಡಿದ್ರು ಅಂತ. ಅದನ್ನು ತಪ್ಪದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.